ಇವತ್ತು ಏನು ವಿಶೇಷ ಗೊತ್ತಾ? ಶಾರದಾ ಕಲಾ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳು ಗುರುಗಳ ಸಮ್ಮುಖದಲ್ಲಿ, ಅದಲ್ಲದೆ ಕೆಲವು ಮೈಸೂರಿನಲ್ಲಿ ಪ್ರಮುಖ ಗಾಯಕರುಗಳು ಸಹ ಇಲ್ಲಿ ಬಂದಿದ್ದಾರೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ. ಏನು ವಿಶೇಷ ಇವತ್ತು ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ಈಗ ತಾನೇ ಜಾನಕಿ ಅಮ್ಮ ಅವರನ್ನು ನಾವೆಲ್ಲರೂ ಕಳ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವ್ರು ಯಾವತ್ತೂ ನಮ್ಮ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ಇರ್ತಾರೆ. ಅವರು ಕಳ್ಕೊಂಡಿದ್ದೀವಿ ಅಂತ ನಾವು ಹೇಳೋಕ್ಕೆ ಅಸಾಧ್ಯ. ಅಂಥ ಒಂದು ನೆನಪಿನಲ್ಲಿ ಇವತ್ತೆಲ್ಲ ಗಾಯಕರುಗಳು ಅವರು 46,000 ಹಾಡುಗಳನ್ನ ಹೇಳಿದ್ದಾರೆ. ಅದರಲ್ಲಿ ಕೆಲವುಗಳನ್ನು ಆಯ್ಕೆ ಮಾಡಿಕೊಂಡು ನಾವಿಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ತುಣುಕುಗಳಾಗಿ ಹಾಡುಗಳನ್ನು ಸಣ್ಣ ಸಣ್ಣ ತುಣುಕುಗಳಾಗಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನು ಅಂದರೆ, ಆ ಗಾಯಕರ ಒಂದು ಧ್ವನಿ ಕೇಳಲಿಕ್ಕೆ ಜಾನಕಿ ಅಮ್ಮ ಅವ್ರದ್ದು ಅಂತೂ ಅಷ್ಟು ನಾವು ಹೇಳಲಿಕ್ಕಾಗೋದಿಲ್ಲ. ಆದರೂ ಒಂದು ಪ್ರಯತ್ನ ಮಾಡಿ ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಸಿಕ್ಕಿ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ದೊರಕಲಿ ಅಂತ ನಾವು ಆಶಿಸ್ತಾ, ನಮ್ಮ ಈ ರೇಖಾ ವೆಂಕಟೇಶ್ ಹಾಗೂ ಅವರ ಶಿಷ್ಯ ವೃಂದ, ಅವರ ಗೆಳತಿಯರು ಎಲ್ಲರೂ ಸಹ ನಡೆಸ್ಕೊಡ್ತಾ ಇದ್ದಾರೆ. ಅವರು ಸಹ ದಯಮಾಡಿ ಬರಬೇಕು. ನಾನೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತದನಂತರದಲ್ಲಿ ಅವರೆಲ್ಲರೂ ಸಹ ಒಂದೊಂದು ತುಣುಕು ಹಾಡುಗಳನ್ನು ಶ್ರದ್ಧಾಂಜಲಿಯ ಪೂರ್ವಕವಾಗಿ ತಮ್ಮ ಮುಂದೆ ಪ್ರಸ್ತುತಿಯನ್ನು ಪಡಿಸ್ತಾರೆ. ದಯಮಾಡಿ ಗುರುಗಳಾದ ಶ್ರೀಮತಿ ರೇಖಾ ವೆಂಕಟೇಶ್ ಅವರು ಬರಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಇವರು ರೇಖಾ ವೆಂಕಟೇಶ್ ಅವರು ಇವರ ಶಿಷ್ಯ ವೃಂದದವರಿಂದ ಶ್ರದ್ಧಾಂಜಲಿಯ ಕಾರ್ಯಕ್ರಮದ ಗಾಯನವನ್ನು ಪ್ರಸ್ತುತಿ ಪಡಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇಂದು ಎಸ್ ಜಾನಕಿ ಅಮ್ಮನವರ ಕೆಲವು ವಿಶೇಷ ಗೀತೆಗಳನ್ನು ನನ್ನ ಶಿಷ್ಯ ವೃಂದದವರು ಹಾಗೂ ನನ್ನ ಗೆಳತಿಯರು ಸಾಕಷ್ಟು ಜನ ಒಂದೆರಡು ಲೈನ್ ಈ ರೀತಿ ಹಾಡ್ತಾ ಇದ್ದಾರೆ. ಸೊ ಈ ಒಂದು ಅವಕಾಶಕ್ಕಾಗಿ ನಾನು ಶ್ರೀಮತಿ ಪ್ರೇಮಾ ಅವರನ್ನು ಅಭಿನಂದಿಸ್ತೀನಿ. ಮತ್ತು ಜಾನಕಿ ಅಮ್ಮನವ್ರ ಬಗ್ಗೆ ಏನು ಹೇಳದೇ ಇರೋ ಮೌನದಲ್ಲಿ ಅವ್ರಿಗೆ ನಾವು ಭಕ್ತಿಯನ್ನು ಸಲ್ಲಿಸಬೇಕು. ಯಾಕಂದರೆ ಇದುವರೆಗೂ ಪ್ರತಿಭಾ ಗುರುರಾಜರು ಸಾಕಷ್ಟೆಲ್ಲ ಹೇಳಿದ್ದಾರೆ. ಸೊ ಜಾನಕಿ ಅಮ್ಮನವ್ರ ಬಗ್ಗೆ ಎಲ್ಲರಿಗೂ ಒಂದು ಆತ್ಮೀಯ ಅಭಿಮಾನ, ಎಲ್ಲರ ಹೃದಯದಲ್ಲಿ ಆಕೆ ಇದ್ದಾರೆ. ಅವರು ಇಲ್ಲ ಅನ್ನೋ ಆ ಒಂದು ಸೆಂಟೆನ್ಸೇ ಸರಿ ಹೋಗಲ್ಲ. ಎಲ್ಲರ ಮನಸ್ಸಲ್ಲಿ ಇರುವಂಥ ಆ ಸಂಗೀತ ಸಾಮ್ರಾಜ್ಞಿ, ಆ ದೇವತೆಗೆ ನಾವೆಲ್ಲರೂ ಕೂಡ ನಮಸ್ಕಾರಗಳನ್ನ ಹೇಳೋಣ. ಯಾವ ಮೂಲಕ ಅಂದರೆ ಹಾಡಿನ ಮೂಲಕ, ಅವರೇ ಹಾಡಿದಂತಹ ಕೆಲವು ಹಾಡುಗಳ ಮೂಲಕ ನಾವು ಇವತ್ತು ಅವರಿಗೆ ಒಂದು ಚಿಕ್ಕ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ದೇವರಾಟ ಬಲ್ಲವರಾರು, ಆತದ ಎದಿರು ನಿಲ್ಲುವರಾರು. ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು. ನಾನು ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಆಕಾಶ ದೀಪವು ನೀನು,
ಅಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲೆ ವಿನೂತನ ಜೀವ ಭಾವನೆ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲೆ ವಿನೂತನ ಜೀವ ಭಾವನೆ ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ತನು ನಿನ್ನದು ಈ ಮನ ನಿನ್ನದು, ತನು ನಿನ್ನದು ಈ ಮನ ನಿನ್ನದು, ನನಗಾಗಿ ಇನ್ನೇನಿದೆ ಈ ಜೀವ ಎಂದೆಂದು ನಿನಗಾಗಿಯೇ. ತನು ನಿನ್ನದು ಈ ಮನ ನಿನ್ನದು, ತನು ನಿನ್ನದು ಈ ಮನ ನಿನ್ನದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಗಾಳಿ ಮೇಲೆ ತೇಲಿ ಬಂತು ಮಂಜುಳ ವೀಣಾನಾದ, ಅಲೆ ಅಲೆಯಲ್ಲೂ ಕೇಳಿ ಬಂತು ರಾಯರ ಆಶೀರ್ವಾದ. ಗಾಳಿ ಮೇಲೆ ತೇಲಿ ಬಂತು ಮಂಜುಳ ವೀಣಾನಾದ, ಅಲೆ ಅಲೆಯಲ್ಲೂ ಕೇಳಿ ಬಂತು ರಾಯರ ಆಶೀರ್ವಾದ. ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ನಂಬಿದೆ ನಿನ್ನ ನಂಬಿದೆ ನಿನ್ನ ನಾದ ದೇವತೆ, ಅಭಿಮಾನ ತಳೆದ ತಾಯೇ ಭಾರತಿ ನಂಬಿದೆ.
ನಿನ್ನ ನಾದ ದೇವತೆ ಅಭಿಮಾನ ತಡೆದ ತಾಯೇ ಭಾರತಿ ನಂಬಿದೆ. ಕೋಗಿಲೆಗೆ ಕ್ಷೇಮವೇ, ಕಸ್ತೂರಿಗೆ ಸೌಖ್ಯವೇ, ನೈದಿಲೆಗೆ ನಿದಿಲೆಗೆ, ಮಲ್ಲಿಗೆಗೆ ಮಂಪರೆ, ಹೇಳಿರಿ ಹೇಳಿರಿ ಮೇಲೆ ನೆಸರ ಬಂದನು ನೋಡಿ ಮೇಲೆ, ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದು ಹಾಡಿ. ಕೋಗಿಲೆಗೆ ಕ್ಷೇಮವೇ, ಕಸ್ತೂರಿಗೆ ಸೌಖ್ಯವೇ, ನೈದಿಲೆಗೆ ನಿದಿಲೆಗೆ, ಮಲ್ಲಿಗೆಗೆ ಮಂಪರೆ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ. ಹೊಸ ಬಾಳು ನಿನ್ನಿಂದ, ಹೊಸ ಬಾಳು ನಿನ್ನಿಂದ, ನೀ ತಂದೆ ಆನಂದ. ನಿನ್ನ ನಾ ನೋಡಲು, ನಿನ್ನ ನಾ ಸೇರಲು, ಬದುಕು ಹೂವಾಯ್ತು, ಮನವು ಜೇನಾಯ್ತು. ಬದುಕು ಹೂವಾಯ್ತು, ಮನಸ್ಸು ಜೇನಾಯ್ತು. ಹೊಸ ಬಾಳು ನಿನ್ನಿಂದ, ನೀ ತಂದೆ ಆನಂದ. ನಿನ್ನ ನಾ ನೋಡಲು, ನಿನ್ನ ನಾ ಸೇರಲು. ಜೊತೆಗೆ ಇನ್ನೊಂದು ನಿಮ್ಗೆ ಹೇಳಬೇಕು ವಿಶೇಷತೆ, ಅವರು ಡಾಕ್ಟರೇಟ್ ಪದವಿಯನ್ನು ನಮ್ಮ ಮೈಸೂರು ಯೂನಿವರ್ಸಿಟಿಯವರೇ ಕೊಟ್ಟಿರೋದು. ಆವಾಗ ಅವ್ರು ಹೇಳಿದ್ರಂತೆ, ಇದು ನಾನು ಕೊನೆಯ ಕಾರ್ಯಕ್ರಮ, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ಡಾಕ್ಟರೇಟ್ ಇಸ್ಕೊಳ್ಳೋದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೆ ಕಲಾಭಿಮಾನಿಗಳು ರಸಿಕರು, ಅವರ ಸಂಗೀತದ ಪ್ರಿಯರು ಇಲ್ಲಿ ಮೈಸೂರಲ್ಲಿದ್ದಾರೆ. ನನಗೆ ಕನ್ನಡ ಹಾಡುಗಳನ್ನು ಹೇಳಬೇಕು ಅಂದರೆ ಬಹಳ ಇಷ್ಟ. ಯಾಕಂದರೆ ನಾನು ಇಷ್ಟು ಮುಂದೆ ಬಂದಿರೋದು ನನ್ನ ಕನ್ನಡ ಹಾಡುಗಳನ್ನ ಹೇಳಿಬಿಟ್ಟೆ ನಾನು ಇಷ್ಟೊಂದು ಫೇಮಸ್ ಆಗಿದ್ದು ಅಂತೆಲ್ಲ ಅವರ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ. ಆ ವೇದಿಕೆಯಲ್ಲಿ ಹೇಳಿದಾಗಲಂತೂ ಚಪ್ಪಾಳೆಗಳು ಎಷ್ಟೋ ಗಂಟುಗಟ್ಟಲೆ ಕೊಡ್ತಾನೇ ಇದ್ದರು. ಅವ್ರ ಮಾತಿಗೆ ಅವಕಾಶನೇ ಇರಲಿಲ್ಲ. ಅವರು 2-3 ಹಾಡುಗಳನ್ನು ಕೂಡ ಹೇಳಿದ್ರು. ಅವರ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ ಅಂದರೆ ನಮಗೆ ಮಾತೇ ಬರ್ತಾ ಇಲ್ಲ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ.
ತೋಟದಲ್ಲಿ ಹೂವಂತೆ ನಾನು ಆ ಹೂವ ಕಾಣ ಬಯಸಿ ಕಾದಿರುವ ತುಂಬಿ ನೀನು. ವೀಕ್ಷಕರೇ, ಇನ್ನೊಂದು ವಿಶೇಷ ಅಂದರೆ ಜಾನಕಿ ಅಮ್ಮನ ಹಾಡುಗಳು ಅನೇಕ ವೇದಿಕೆಗಳಲ್ಲಿ ಭುವನೇಶ್ವರಿಯವರು ಪ್ರಸ್ತುತಿಪಡಿಸಿದ್ದಾರೆ. ಅದಲ್ಲದೆ ಅವರ ಮನೆಗೂ ಹೋಗಿ ಅವರ ಒಡನಾಟದಲ್ಲಿ ಮಾತುಗಳನ್ನು ಆಡಿ ವೀಕ್ಷಕರೇ, ಇನ್ನೊಂದು ವಿಶೇಷ ಏನು ಗೊತ್ತಾ, ಭುವನೇಶ್ವರಿಯವರು ಅನೇಕ ವೇದಿಕೆಗಳಲ್ಲಿ ಎಸ್ ಜಾನಕಿಯವರ ಅಮ್ಮನವರ ಹಾಡುಗಳನ್ನು ಪ್ರಸ್ತುತಿಪಡಿಸಿ ಪ್ರಸಿದ್ಧಿಯನ್ನೇ ಪಡೆದಿದ್ದಾರೆ. ಅದಲ್ದಿರ ಅವರ ಮನೆಗೆ ಹೋಗಿ ಅವರೊಟ್ಟಿಗೆ ಮಾತಾಡಿ ಒಡನಾಟವನ್ನು ಹೊಂದಿದಂಥವ್ರು. ಇನ್ನೂ ಒಂದು ಏನು ಅಂದರೆ, ಅವರ ನಮ್ಮೆಲ್ಲರನ್ನೂ ಅಗಲಿದಾಗ ಬಹಳ ಮನಸ್ಸಿಗೆ ಬೇಸರ ಆಗಿತ್ತು. ಮಹಾರಾಜ ಗ್ರೌಂಡ್ಸಲ್ಲಿ ಅವರನ್ನು ಅಂತಿಮವಾದ ದರ್ಶನವನ್ನು ಇಟ್ಟಾಗೂ ಕೂಡ ಅವರನ್ನು ಹೇಳಿ ಅವರ ಒಂದು ನಮನವನ್ನು ಸಲ್ಲಿಸಿ ಅಲ್ಲೂ ಕೂಡ ಅವರ ಹಾಡನ್ನು ಹೇಳಿ ಬಂದಿರತಕ್ಕಂಥ ವ್ಯಕ್ತಿತ್ವ ಅತಿ ಸನಿಹದ ಗಾಯಕಿ ಅಂತಲೂ ನಾವು ಹೇಳ್ಬೋದು ಇಲ್ಲಿ. ಅಲರೆ ಅಲರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ಅಲರೆ ಅಲರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ತನ್ನಂ ತನ್ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಓ ಸೋದಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ. ತನ್ನಂ ತನ್ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯು ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ. ಹೃದಯ ಸಂಗಮ ಅನುರಾಗ ಬಂಧ
ನಿಮ್ಗೆ ಈಗಾಗಲೇ ಹಾಡುಗಳನ್ನು ಹೇಳಿದ್ರು ಅಲ್ವಾ, ಎಷ್ಟು ಮಧುರವಾದ ಕಂಠಗಳಲ್ಲಿ ಎಲ್ಲರೂ ಪ್ರಸ್ತುತಿಪಡಿಸಿದ್ರು. ಇನ್ನೊಂದು ವಿಶೇಷತೆ ಏನಂದರೆ ಇವರೆಲ್ಲರೂ ಮಹಾನ್ ಕಲಾವಿದರುಗಳು. ಅನೇಕ ವೇದಿಕೆಗಳಲ್ಲಿ 50, 100, 200 ವೇದಿಕೆಗಳಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಹಾಡುಗಳನ್ನು, ವಿವಿಧ ರೀತಿಯ ಹಾಡುಗಳನ್ನು ಪ್ರಸ್ತುತಿಪಡಿಸಿ ನಿಮ್ಮೆಲ್ಲರ ಮನಸ್ಸಂತೋಷಪಡಿಸಿದ್ದಾರೆ. ಇವತ್ತು ಜಾನಕಿ ಅಮ್ಮ ಅವರ ಮನಸ್ಸಿಗೂ ಸಹ ಬಹಳಷ್ಟು ಆನಂದ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಆವರೂಪದೊಳು ಬಂದರು ಸರಿಯೇ, ಆವವೇಶದೊಳು ನಿಂದರು ಸರಿಯೇ. ಆವರೂಪದೊಳು ಬಂದರು ಸರಿಯೇ, ಆವವೇಶದೊಳು ನಿಂದರು ಸರಿಯೇ. ನೇಸರುದಯದೊಳು ಬಗೆಯ ಬಾ ತಿಂಗಳಂದರಲ್ಲಿ ಬಗೆಯ ಬಾ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ತಾ ಅತಿಥಿ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯ ಕಂದ, ಸುಂದರ ವದನನೇ ನಂದ ಗೋಪಿಯ ಕಂದ. ಮಂದರೋಧಾರ ಆನಂದ ಇಂದಿರಾ ರಮಣ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ವೀಕ್ಷಕರೇ, ಇನ್ನೊಂದು ವಿಶೇಷತೆ ಅಂದರೆ ರೇಖಾ ವೆಂಕಟೇಶ್ ಅವರು ಅನೇಕ ಹಾಡುಗಳನ್ನು ಬರೆದುಕೊಟ್ಟಿದ್ದಾರೆ. ಅದಕ್ಕೆ ಸಂಯೋಜನೆ ಮಾಡಿ ಪೊಲೀಸ್ ಅಕಾಡೆಮಿಯಿಂದ ಕೂಡ ಅವರಿಗೆ ರಾಗ ಸಂಯೋಜನೆ ಮಾಡಿದ್ದಕ್ಕೆ ಅದಕ್ಕಾಗಿ ಪ್ರತ್ಯೇಕವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಾಡನ್ನು ಬಿಡುಗಡೆ ಮಾಡಿದ್ದಾರೆ. ರೇಖಾ ವೆಂಕಟೇಶ್ ಹಾಗೂ ಅವರ ವಿದ್ಯಾರ್ಥಿಗಳು ಅದನ್ನು ಪ್ರಸ್ತುತಿಪಡಿಸಿದ್ದಾರೆ. ನಮಗೆಲ್ಲ ಎಷ್ಟು ಸಂತೋಷ ಆಗುತ್ತೆ. ಇಂತಹ ಮಹನೀಯರು, ಜಾನಕಿ ಅಮ್ಮನ ಅಂತಹ ದೊಡ್ಡ ಮೇರು ಪರ್ವತ ಅವರುಗಳಿಗೆ ಒಂದು ಗಾನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಅವ್ರ ಮನಸ್ಸಂತೋಷ ಪಡಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಈಗ ಪ್ರತಿಭಾ ಹೇಳ್ತಾ ಇದ್ರು, ಅದೆಲ್ಲ ನಾನು ಮತ್ತು ನನ್ನ ಶಿಷ್ಯರು ಎಲ್ಲ ಎಲ್ಲವೂ ಕೂಡ ಜಾನಕಿ ಅಮ್ಮನವರಿಗೆ ಒಂದು ಸಲ್ಲಬೇಕಾದಂಥ ಒಂದು
ಟ್ರಿಬ್ಯೂಟ್. ಅದಲ್ಲದೆ ದೇವರ ಕೃಪೆ ಈ ಒಂದು ಸಭಾಂಗಣದಲ್ಲಿ ಒಂದು ಇದು ಸಂಸ್ಕೃತಿ ವೇದಿಕೆ ಅಂತ ಮಾಡಿರುತ್ತೆ. ಈ ಸಭಾಂಗಣದಲ್ಲಿ ನಮ್ಮ ಶಾರದಾ ಕಲಾಕೇಂದ್ರ ಎಲ್ಲ ವಿದ್ಯಾರ್ಥಿಗಳು ಮತ್ತು ನನ್ನ ಗೆಳತಿಯರು ಎಲ್ಲರೂ ಕೂಡ ಇಲ್ಲಿ ಹಾಡಿದ್ದಾರೆ. ತುಂಬ ಸಂತೋಷ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಮಾ ಮೇಡಮ್ ಅವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯೂಟ್ಯೂಬ್ ಚಾನಲ್ ಮೂಲಕ ಅವರು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. Thank you. ತುಂಬ ಜಾನಕಿ ಅಮ್ಮನವರ ಹಾಡುಗಳನ್ನ ಹಾಡಲಿಕ್ಕೆ ಅಂದರೆ ಯಾವಾಗಲೂ ಎಲ್ಲೆಲ್ಲೋ ಹಾಡ್ತಿದ್ವಿ, ಆದರೆ ಈ ಒಂದು ಸಂದರ್ಭ ಅವರಿಗೆ ಸಲ್ಲಬೇಕಾದಂಥ ಒಂದು ನ್ಯಾಯ ಎಷ್ಟು ಮಟ್ಟಿಗೆ ಕೊಟ್ಟಿದ್ದೀವೋ ಖಂಡಿತ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಅವರ ಒಂದು ಮಟ್ಟದಲ್ಲಿ ಹಾಡೋದು ಎಲ್ಲರಿಗೂ ಅಸಾಧ್ಯವಾದಂಥ ಮಾತು ಅಂತ ನನಗನ್ಸುತ್ತೆ. ಬಹಳ ಚೆನ್ನಾಗಿ ಹಾಡ್ತಾ ಇದ್ದಂಥ ಕಲಾವಿದೆ ಅವರು. ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ಭಗವಂತ ಅವ್ರನ್ನ ಕರ್ಕೊಂಡಿದ್ದಾನೆ, ಅಲ್ಲಿಂದನೇ ಅವರೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಪ್ರೇಮಾ ಮೇಡಮ್ಗೆ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನೀವು ದಯವಿಟ್ಟು ನೀವು ಮತ್ತು ನಮ್ಮ ರೇಖಾ ವೆಂಕಟೇಶ್ ಮೇಡಮ್ ಅವ್ರಿಗೂ ನನ್ನನ್ನು ಅವ್ರು ಪರಿಚಯ ಮಾಡಿಕೊಟ್ಟಿರೋಂಥ ಫೇಮಸ್ ಆ್ಯಂಕರ್ ಪ್ರತಿಭಾ ಗುರುರಾಜ್ ಅವ್ರಿಗೂ ಮತ್ತು ನೀವೆಲ್ಲ ಶಿಷ್ಯರಿಗೂ ನನ್ನ ಕಡೆ ಹೃತ್ಪೂರ್ವಕ ವಂದನೆಗಳು. ಇಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮದೆಲ್ಲ ಇವತ್ತಿನ ಏನು ನೀವು ಕೊಟ್ಟಿದ್ದೀರ ಎಲ್ಲ ಹಾಡುಗಳನ್ನ ನಾವು ಅಲ್ಲಿ ನಾನು ಅಪ್ಲೋಡ್ ಮಾಡಿ ನಿಮಗೆಲ್ಲ ನಾನು ಕಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಚಾನಲ್ನಲ್ಲಿ ತಿಳಿಸಿ. ಖಂಡಿತ ತುಂಬ ಧನ್ಯವಾದಗಳು.